ಅದು ನಿಜ ಅರ್ಥದಲ್ಲಿ ಸೌಹಾರ್ದ ಇಫ್ತಾರ್ ಕೂಟವಾಗಿತ್ತು. ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಸಮುದಾಯದವರು ಅಂದಿನ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದರು. ಒಂದು ಕಡೆ ಮಂಗಳೂರಿನ ಪೌರ ಕಾರ್ಮಿಕರು ಉಪವಾಸಿಗರೊಂದಿಗೆ ಕುಳಿತಿದ್ದರು. ಇನ್ನೊಂದು ಕಡೆ ದಲಿತ ಸಮುದಾಯದ ನಾಯಕರು ವೇದಿಕೆ ಹಂಚಿಕೊಂಡಿದ್ದರು. ಇದು ಕಂಡದ್ದು ಮಂಗಳೂರಿನ ಬಂದರು ರಸ್ತೆಯಲ್ಲಿರುವ ಸಹಕಾರ ಸದನದ ಎದುರು. ಇಲ್ಲಿ ಅಲ್ ಕಸ್ಬಾತ್ ಫ್ರೆಂಡ್ಸ್ನವರು ನಿತ್ಯ ಇಫ್ತಾರ್ ವ್ಯವಸ್ಥೆ ಮಾಡ್ತಾರೆ. ಪ್ರತಿದಿನವೂ ಸಮಾಜದಿಂದ ಮುಖ್ಯವಾಹಿನಿಯಲ್ಲಿ ಇಲ್ಲದೇ ಇರುವವರನ್ನ ಕರೆದು ಸೌಹಾರ್ದ ಮೆರೆಯುತ್ತಾರೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ವರ್ಷನೂ ಬಂದಿದ್ದೀವಿ, ಕರೆದಿದ್ದಾರೆ. ನಾವು ಕಾರ್ಪೊರೇಷನ್ ಕೆಲಸ ಮಾಡೋರು, ಇಲ್ಲೇ ದುಡಿಯೋರು. ನಾವು ಹೋದ ವರ್ಷನೂ ಬಂದಿದ್ದೀವಿ, ಈ ವರ್ಷನೂ ಬಂದಿದ್ದೀವಿ. ಮಾನವತೆ, ಪ್ರೀತಿ, ಪ್ರೇಮ, ಸೌಹಾರ್ದತೆಗಳ ಪರಂಪರೆಯನ್ನು ಎತ್ತಿಡುವಂಥ ಈ ಸಂದರ್ಭದಲ್ಲಿ ಅಲ್ ಕಸ್ಬಾ ಸಂಘಟನೆಯು ಕಳೆದ ವರ್ಷ ಕೂಡ ಇಂಥದೇ ಕಾರ್ಯಕ್ರಮವನ್ನು ಆಯೋಜಿಸಿ ಸಮಾಜದ ಅತ್ಯಂತ ತುಳಿತಕ್ಕೊಳಗಾದ ಸಮುದಾಯದ ಮಧ್ಯೆ ಚಟುವಟಿಕೆ ನಡೆಸುವ ನಮ್ಮ ಸಂಘಟನೆಯನ್ನು ಕೂಡ ಆಹ್ವಾನಿಸಿ ಇಫ್ತಾರ್ ಸೌಹಾರ್ದತೆಯನ್ನು ಮೆರೆದಿದ್ದೀರಿ. ಖಂಡಿತವೂ ಕೂಡ ತಮ್ಮ ಈ ಕಾರ್ಯಕ್ರಮಕ್ಕೆ ಅಭಿನಂದನೆಗಳು ಸಲ್ಲಿಸ್ತಾ, ಇಫ್ತಾರ್ ಅನ್ನುವಂಥದ್ದು ಖಂಡಿತವಾಗಿಯೂ ರಾಜಕಾರಣ ನಡೆಸಲಿಕ್ಕೆ ಅಥವಾ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅಥವಾ ಇನ್ಯಾವುದೋ ವ್ಯಾವಹಾರಿಕ ಉದ್ದೇಶಗಳನ್ನು, ವಾಣಿಜ್ಯ ಉದ್ದೇಶಗಳನ್ನು, ಮಾರುಕಟ್ಟೆ ಉದ್ದೇಶಗಳನ್ನು ಸಾಧಿಸಲಿಕ್ಕಿರುವಂಥ ಒಂದು ವೇದಿಕೆ ಖಂಡಿತ ಅಲ್ಲ. ಅದು ಒಂದು ಆಧ್ಯಾತ್ಮದ ಒಂದು ಮೇರು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪವಾಸ ಹಿಡಿದಿರುವಂತಹ ಉಪವಾಸಿಗ ತಾನು ಆರಾಧಿಸುತ್ತಿರುವಂಥ ಆರಾಧ್ಯನ ಜೊತೆಗೆ ನೇರವಾದಂತಹ ಒಂದು ಅನುಸಂಧಾನವನ್ನು ನಡೆಸುವಂತಹ ಇಂತಹ ಒಂದು ಉಪವಾಸಿಗನಿಗೆ ಉಪವಾಸವನ್ನು ತೆರೀಲಿಕ್ಕೆ ವ್ಯವಸ್ಥೆಯನ್ನು ಮಾಡುವಂತಹದ್ದು. ಆ ಉಪವಾಸವನ್ನು ತೊರೆಯುವಂತಹ ಸಂದರ್ಭದಲ್ಲಿ ಅದನ್ನು ಗೌರವಿಸಿ ಅವರ ಜೊತೆಯಲ್ಲಿ ಸಹಭಾಗಿಗಳಾಗುವಂತಹದ್ದು ಸಮಾಜದಲ್ಲಿ ಬಹಳ ಕಾಲದಿಂದ ನಡೀತಾ ಬಂದಿದೆ. ಇಲ್ಲಿ ಎಲ್ಲ ಧರ್ಮದ, ಎಲ್ಲ ಜಾತಿಯ ಬೇರೆ ಬೇರೆ ಒಂದು ಕಾರ್ಮಿಕರನ್ನು ಕರೆದು ಇಲ್ಲಿ ಈ ಒಂದು ಸೌಹಾರ್ದ ಇಫ್ತಾರನ್ನು ಮಾಡುವಂಥದ್ದು ನಿಜವಾಗಿಯೂ ಇದೊಂದು ನಮ್ಮ ಜಿಲ್ಲೆಗೆ ಒಂದು ಖುಷಿಯ ವಿಚಾರ. ಯಾಕಂದರೆ ಕೋಮು ದೇಶದಿಂದ ಕೂಡಿದಂತಹ ಈ ಜಿಲ್ಲೆಯಲ್ಲಿ ಇಂತಹ ಒಂದು ಸೌಹಾರ್ದಯುತವಾದ ಕಾರ್ಯಕ್ರಮವನ್ನು ನಡೆಯಬೇಕು ಅನ್ನೋದು ಎಲ್ಲರ ಆಶಯ. ಒಂದು ತಿಂಗಳದ್ದು ಉಪವಾಸವನ್ನು ಮಾಡಿ ಅವರು ಇಷ್ಟೊಂದು ಕಷ್ಟಪಟ್ಟಿರ್ತಾರಲ್ವ, ಇದು ಒಂದು ದಿವಸ ನಮಗೋಸ್ಕರ ಅವರಿಗೋಸ್ಕರ ಎಲ್ಲ ಬಿಟ್ಟುಕೊಟ್ಟು ಎಲ್ಲರನ್ನ ಒಂದಾಗಿರುವ ಅಂಥದ್ದು ಭಾವನೆ ಒಳ್ಳೆಯದಾಗಿ. ಪ್ರತಿನಿತ್ಯವೂ ಕೂಡ ನಾವು ಬೇರೆ ಬೇರೆ ವಿಭಾಗದ ಜನರನ್ನು ಇಲ್ಲಿ ಕರಿತೀವಿ, ಅವ್ರ ಜೊತೆಯಲ್ಲಿ ಇಫ್ತಾರ್ ಮಾಡ್ತೀವಿ. ಆದಿವಾಸಿಗಳು ಬರ್ತಾರೆ, ಅದೇ ರೀತಿಯಲ್ಲಿ ಪೌರ ಕಾರ್ಮಿಕರ ಜೊತೆಯಲ್ಲಿ, ದಲಿತ ಬಾಂಧವರ ಜೊತೆಯಲ್ಲಿ, ಅದೇ ರೀತಿ ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವ್ರ ಜೊತೆಯಲ್ಲಿ ಅವರನ್ನು ಕೂಡ ಕರೆದು ಇಲ್ಲಿ ಇಫ್ತಾರನ್ನು ಮಾಡ್ತಾ ಇದ್ದೇವೆ. ಇದಂತೂ ಮಂಗಳೂರು ನಗರದ ಬಸ್ ಸ್ಟ್ಯಾಂಡಿನ ಬಳಿಯಲ್ಲಿ ಇರುವುದರಿಂದ ಇದು ಹೆಚ್ಚಿನ ಜನರಿಗೆ ಅನುಕೂಲ ಆಗ್ತಾ ಇದೆ. ಬಸ್ಸಿನಲ್ಲಿ ಬೇರೆ ಬೇರೆ ಊರಿಗೆ ಹೋಗುವಂಥವರಿಗೆ ಅನುಕೂಲ ಆಗ್ತಾ ಇದೆ. ಕಳೆದ ಇಫ್ತಾರಿನ ನಂತರ ಮಂಗಳೂರಿನ ರಂಜಾನ್ ನಂತರ ಮಂಗಳೂರಿನಲ್ಲಿ ನಡೆದಂಥ ಅನೇಕ ಅಹಿತಕರ ಘಟನೆಗಳು ಇವತ್ತು ಅದೆಲ್ಲವನ್ನು ತೊಳೆದು ಹಾಕಲಿಕ್ಕೆ ಈ ಒಂದು ಇಫ್ತಾರ್ ಅದಕ್ಕೆ ನಾಂದಿ ಆಗಬೇಕೆನ್ನುವಂಥದ್ದು ಕೂಡ ನಮ್ಮ ಉದ್ದೇಶ ಆಗಿದೆ. ಇಲ್ಲಿ ನಮ್ಮ ಜೊತೆ ಕೇವಲ ಮುಸ್ಲಿಂ ಸ್ವಯಂ ಸೇವಕರು ಮಾತ್ರ ಇರುವುದಂಥದ್ದಲ್ಲ, ಹಿಂದೂ ಸ್ವಯಂ ಸೇವಕರು ಕೂಡ ಇಲ್ಲಿ ನಮಗೆ ಕೆಲಸ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ನಮ್ಮ ಹಿಂದೂ ಸಂಪ್ರದಾಯದ ಹೇಗಿದೆ ಹಾಗೆ ಮುಸ್ಲಿಂ ಸಂಪ್ರದಾಯದ ಹೇಗಿದೆ, ನಾವೆಲ್ಲ ಒಂದಾಗಿ ಒಂದೇ ಕುಟುಂಬದ ಥರ ಬಾಳಬೇಕು, ಜೀವನ ಮಾಡಬೇಕು ಅಂತ ಅವರಿಗೊಂದು ಖುಷಿ. ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಎಲ್ಲ ಭಾಗಗಳಲ್ಲಿ ನಡೆಯಬೇಕು. ಜನರೆಲ್ಲರೂ ಸೌಹಾರ್ದಯುತವಾಗಿ ಬಾಳ್ಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಆಶಯ. ಹಬ್ಬಗಳು ಕೂಡ ಇವತ್ತು ದ್ವೇಷಗಳನ್ನು ಹರಡಲಿಕ್ಕೆ ಒಂದು ವೇದಿಕೆಯನ್ನಾಗಿ ಇವತ್ತು ಅದನ್ನು ಉಪಯೋಗಿಸ್ತಾ ಇರುವಂಥ ಕಾಲಘಟ್ಟದಲ್ಲಿ ಈ ರೀತಿಯಾದಂತಹ ಸೌಹಾರ್ದ ಇಫ್ತಾರ್ಗಳು ಬಹಳಷ್ಟು ಕಡೆ ವ್ಯವಸ್ಥಿತವಾಗಿ ನಡೆಸಿ ದ್ವೇಷವನ್ನು ಕಡಿಮೆ ಮಾಡುವಂತಹ ಇಫ್ತಾರ್ನಲ್ಲಿ ಉಪವಾಸಿಗರ ಜೊತೆಯಲ್ಲಿ ಎಲ್ಲ ಧರ್ಮೀಯರು ಪಾಲ್ಗೊಂಡು ಅವರೊಂದಿಗೆ ಒಂದು ಐಕ್ಯತೆಯನ್ನು ತೋರ್ಪಡಿಸುವಂಥ ಕೆಲಸ ಕೂಡ ನಡೀತಾ ಇದೆ. ಸಮಾಜದಲ್ಲಿ ದುರ್ಬಲರ ಜೊತೆಗೂ ಕೂಡ ನಾವು ಇರ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಇದು ರವಾನಿಸ್ತಾ ಇದೆ. ಈ ರೀತಿಯಲ್ಲಿ ಸಮಾಜದ ಎಲ್ಲರನ್ನ ಜೊತೆ ಸೇರಿಸಿಕೊಂಡು ಹೋಗುವಂಥ ನಿಮ್ಮ ಕೆಲಸಕ್ಕೆ ನಾನು ಶುಭವನ್ನು ಕೋರ್ತೇನೆ. ನಮ್ಮ ದಲಿತ ಒಂದು ಬಾಂಧವರನ್ನು
ಕರೆದು ಈ ಒಂದು ಕಾರ್ಯಕ್ರಮ ಕರೆದದ್ದು ನಮಗೆ ಬಹಳ ಖುಷಿಯನ್ನು ತಂದಂಥ ವಿಚಾರ. ಯಾಕಂದರೆ ನಮ್ಮ ಒಂದು ತುಳುನಾಡಿನ ಒಂದು ಇತಿಹಾಸ ನೋಡಿದರೆ ಅಲ್ಲಿ ದೈವಗಳು ಸೌಹಾರ್ದತೆಯನ್ನು ಬಯಸಿದೆ. ಅಂದರೆ ಅಲ್ಲಿ ದೈವಗಳು ಮಸೀದಿಯನ್ನು ಭೇಟಿ ಮಾಡುವಂಥ ವಿಚಾರಗಳಿದೆ. ಅಂತಹ ಒಂದು ಈ ಭಾಗದಲ್ಲಿ ದೈವಗಳೇ ನಮ್ಮ ಸೌಹಾರ್ದತೆಯನ್ನು ಬಯಸಿದೆ, ನಾವು ಕೂಡ ಬಯಸಿದ್ದೇವೆ. फ्री इफ्तारी है, लोगों के लिए बहुत सहूलत हो रहा है. अभी काम पर आने के बाद जाने होता नहीं घर को, इधर ही इफ्तारी कर सकते हैं हम लोग. माशाल्लाह वैरायटी आइटम भी मिलता, अलग अलग मिलता, कभी बिरयानी भी देते माशाल्लाह. 3 साल से देख रहा हूँ. ಪ್ರತಿನಿತ್ಯ ಕೂಡ ವಿಶೇಷ ಇರ್ತದೆ. ಪ್ರತಿನಿತ್ಯ ಕೂಡ ನಮ್ಮಲ್ಲಿ ಸೆಲೆಬ್ರಿಟಿಗಳು ಬರ್ತಾರೆ. ಇಲ್ಲಿನ ಸೆಲೆಬ್ರಿಟಿಗಳು ಯಾರಂತ ಹೇಳಿದರೆ ಮಂಗಳೂರನ್ನು ಕಟ್ತಕ್ಕಂಥ, ಮಂಗಳೂರಿಗೆ ದುಡಿತಕ್ಕಂಥ ಕಾರ್ಮಿಕರು. ಪ್ರತಿನಿತ್ಯ ಕೂಡ ಸುಮಾರು 500ಕ್ಕೂ ಹೆಚ್ಚು ಜನ, ಅದರಲ್ಲಿ ಬಹುತೇಕರು ಕಾರ್ಮಿಕರು, ದುಡಿಯುವ ಜನರು ಇಲ್ಲಿ ಬಂದು ಇಫ್ತಾರಿಗೆ ಬರ್ತಾರೆ. ಇಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಾವು ನೋಡಿದರೆ, ಮಂಗಳೂರಿಗೆ ಬರ್ತಕ್ಕಂಥ ಪ್ರವಾಸಿಗರು ಬರ್ತಾರೆ, ಶಿಕ್ಷಣ ಪಡೀಲಿಕ್ಕೆ ಬರುವಂಥ ಬಡ ವಿದ್ಯಾರ್ಥಿಗಳು ಬರ್ತಾರೆ, ದುಡಿಮೆಗಾಗಿ ಮಂಗಳೂರಿಗೆ ಬಂದಿರತಕ್ಕಂಥ ಬೇರೆ ಬೇರೆ ರಾಜ್ಯಗಳ ವಲಸೆ ಕಾರ್ಮಿಕರು ಬರ್ತಾರೆ, ಮತ್ತು ಇಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು, ಇದರಲ್ಲಿ ಹಬ್ಬದ ಖರೀದಿಗಾಗಿ ಬರ್ತಕ್ಕಂಥ ಪ್ರವಾಸಿಗರು ಬರ್ತಾರೆ. ಇಲ್ಲಿ ನಾವು ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಮಹಿಳೆಯರಿಗೂ ಕೂಡ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮನೆಯಲ್ಲಿ ಯಾವ ರೀತಿಯ ವ್ಯವಸ್ಥೆಗಳ ಜೊತೆಯಲ್ಲಿ ಇಫ್ತಾರ್ ಮಾಡ್ತೀವಿ ಅದೇ ರೀತಿಯ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಮೊದಲ 20 ದಿನದಲ್ಲಿ ನಮಗೆ 10 ರಿಂದ 13 ಸಾವಿರ ಜನ ಬಂದು ಇಲ್ಲಿ ಇಫ್ತಾರ್ ಮಾಡಿದರೆ, ಈ ಕೊನೆಯ 10 ದಿವಸಗಳಲ್ಲಿ ಸುಮಾರು 10-12 ಸಾವಿರ ಜನ ಬರ್ತಾ ಇದ್ದಾರೆ. ನಿನ್ನೆ ಅತ್ಯಧಿಕ ಜನ ಭಾಗವಹಿಸಿದರು, 850 ಜನ ನಿನ್ನೆ ಇಫ್ತಾರ್ನಲ್ಲಿ ಭಾಗವಹಿಸಿದ್ದಾರೆ. ಇದೆ ಈ ಇಫ್ತಾರ್ ಕೂಟ ಅಲ್ಲದೆ ಈ ಅಲ್ ಕಸ್ವಾ ಎಂಬ ಈ ಅಸೋಸಿಯೇಷನ್ ಪ್ರತಿ ವರ್ಷ ಕೂಡ ಬ್ಲಡ್ ಕ್ಯಾಂಪ್ ಕೂಡ ಮಾಡ್ತಾ ಇದ್ದಾರೆ, ರೋಗಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾರು ಅರ್ಜೆಂಟಾಗಿ ಮನೆಗೆ ಹೋಗಬಾರ್ದು, ಘಟನೆಗಳು ಏನು ಕೇಳಬಾರ್ದು ಅಂತೇಳಿ ಇಫ್ತಾರ್ ಮುಗಿಯುವ 5-10 ನಿಮಿಷದ ಆಗುವಾಗ ಎಲ್ಲರೂ ಅರ್ಜೆಂಟಿಂದ ಗಾಡಿಯಿಂದ ಹೋಗ್ತಾರೆ. ಅದು ಏನು ಅಪಘಾತ ನಡೆಯಬಾರದು ಅಂತೇಳಿ ಅಲ್ ಕಸ್ವಾ ಚಾರಿಟೇಬಲ್ ಟ್ರಸ್ಟ್ ಅವರು ಈ ಇಫ್ತಾರ್ ಕೂಟವನ್ನು, ಸೌಹಾರ್ದ ಇಫ್ತಾರ್ ಕೂಟವನ್ನು ನೆರವೇರಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.